ನೋಡಿರಿ. ಹಲೋ ಫ್ರೆಂಡ್ಸ್, ಹಾಯ್ ನಮಸ್ಕಾರ, ಅಸ್ಸಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತಿನ ನೀವು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನೋಡಿರಿ ಫ್ರೆಂಡ್ಸ್, ನಾವು ಜರ್ನಿ ಮಾಡ್ತಾ ಇದ್ದೀವಿ. ತುಂಬಾ ಲಾಂಗ್ ಜರ್ನಿ ಮಾಡ್ತಾ ಇದ್ದೀವಿ ಇವತ್ತು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಅಪ್ಪಾಜಿಯ ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಯಾವ ಊರು ಅಂತಂದರೆ ಕಾರವಾರ ಫ್ರೆಂಡ್ಸ್. ಕಾರವಾರ ಸೈಡು ಹಲ್ಗ ಅಂತ ಇದೆ. ಅಲ್ಲಿ ಸ್ಟ್ರೋಕ್ ಪ್ಯಾರಲೈಸ್ ಆಗಿರುತ್ತಿತ್ತಲ್ಲ, ಅವರಿಗೆ ಸ್ಪೆಷಲಿಸ್ಟ್ ಡಾಕ್ಟ್ರ್ ಇದ್ದಾರಂತಲ್ಲಿ. ಅದರಿಂದಾಗಿ ನಾವು ಆ ಕಡೆ ಹೋಗ್ತಾ ಇದ್ದೀವಿ. ಮತ್ತು ಮಮ್ಮಿ ಮನೆಗೆ ಬಂದು 1-2-3 ದಿನ ಆಗಿತ್ತು ರೀ. ಮತ್ತು ನಮ್ಮ ಭಾವ ಕೂಡ ನಮ್ಮ ಅಪ್ಪಾಜಿಗೆ ಮಾತಾಡೋಕ್ಕಂತ ಬಂದಿದ್ದರು. ಮತ್ತು ಹೇಳ್ತಾಯಿದ್ರು, ನಮ್ಮ ಭಾವ ಇಷ್ಟು ದಿನ ತೋರಿಸ್ಕೊಂಬಂದಿರೋ ಟ್ಯಾಬ್ಲೆಟ್ ಎಲ್ಲ ಆಗ್ಯಾವಲ್ಲ, ಆಗೋಗ್ಬಿಟ್ಟವು ಫ್ರೆಂಡ್ಸ್. ಅದರಿಂದಾಗಿ ಹೇಳ್ತಾಯಿದ್ರು, ಒನ್ ಟೈಮ್ ಹಲ್ಗ ಅಂತ ಹೋಗಿ ಬರ್ರಿ, ತುಂಬ ಜನ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನೋಡ್ತಾರೆ, ತುಂಬ ಜನ ತೋರಿಸ್ಕೊಂಡು ಬಂದಿದ್ದಾರೆ, ಆರಾಮಾಗ್ಯಾರ, ನೀವು ಒನ್ ಟೈಮ್ ಅಲ್ಲಿ ಹೋಗಿ ತೋರಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತು ನೋಡಿರಿ, ಇವಾಗ ಹೋಗ್ತಾ ಇದೀವಲ್ಲ ಫ್ರೆಂಡ್ಸ್, ಈ ಕಾರ್ ಕೂಡ ನಮ್ಮ ಭಾವ ಅವ್ರದ್ದೇ. ಹೋಗಿ ಬರೋರಿಗೆ ಆಗೋಷ್ಟು ಪೆಟ್ರೋಲ್ ಎಲ್ಲ ಹಾಕಿಸಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿರಿ, ಈ ಥರ ಎಲ್ಲ ನಮ್ಮ ಭಾವ ಅವಾಗವಾಗ ಹೆಲ್ಪ್ ಮಾಡ್ತಿರ್ತಾರೆ. ನಮ್ಮ ಭಾವಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಭೈಯಾನ್, ಥ್ಯಾಂಕ್ ಯು ಸೋ ಮಚ್ ಇतना ಹೆಲ್ಪ್ करने के लिए. ಮತ್ತು ಫ್ರೆಂಡ್ಸ್, ಇವತ್ತಿನ ನಮ್ಮ ಜರ್ನಿ ಹೇಗಿರುತ್ತೆ ಏನೆಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮತ್ತು ನೋಡಿರಿ, ಇಲ್ಲಿ ಕಾರ್ ಓಡಿಸ್ತಾ ಇದ್ದಾರಲ್ಲ ನಮ್ಮ ಭಾವ ಅವರು ತಂಗಿ ಮಗ ಅವರು. ನಮ್ಮ ಅಪ್ಪಾಜಿಗೆ ಇದು ಗಂಗಾವತಿಯಿಂದ ನಮ್ಮ ಮನೆ ಕರ್ಕೊಂಡು ಬಂದಿದ್ವಲ್ಲ ಫಸ್ಟ್ ಟೈಮ್, ಆರಾಮಿಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಕೂಡ ಪಾಪ ಈ ಹುಡುಗನೇ ನಮಗೆ ಹೆಲ್ಪ್ ಮಾಡಿರೋದು, ಗಾಡಿ ಓಡಿಸ್ಕೊಂಡು ಅಪ್ಪಾಜಿ ಕರ್ಕೊಂಡು ಬಂದಿರೋದು. ಮತ್ತು ನೋಡಿರಿ ಫ್ರೆಂಡ್ಸು, ಮತ್ತು ಲಾಂಗ್ ಜರ್ನಿ ಫ್ರೆಂಡ್ಸು, ತುಂಬ ಅಂದರೆ ತುಂಬ ಲಾಂಗು. ಅದು ಬೇರೆ ನಾವು ಬೆಳಿಗ್ಗೆ 11 ಗಂಟೆಗೆ ಹೋಗ್ತಾ ಇರೋದು. 11 ಗಂಟೆಯಿಂದ ಅಲ್ಲಿ ನೋಡಿದ್ರೆ 5:30-6ಕ್ಕೆ ಬಂದಾಗ್ಬಿಡುತ್ತೆ ಅಂತ ಫ್ರೆಂಡ್ಸ್. ಡಾಕ್ಟ್ರು ಹೋಗ್ಬಿಡ್ತಾರಂತ ಹೇಳ್ತಾಯಿದ್ರು. ತುಂಬಾ ಅರ್ಜೆಂಟಿಂದ ಫುಲ್ ಫಾಸ್ಟಾಗಿ ಗಾಡಿ ಓಡಿಸ್ತಾಯಿದ್ರು. ಅಂದರೆ ನಾವು ಟೈಮ್ ಸರಿಯಾಗಿ ಅಲ್ಲಿವರೆಗೆ ಮುಟ್ತೀವಿಲ್ಲ ಅನ್ನೋ ಥರ ಆಗಿತ್ತು. ತುಂಬಾ ಟೆನ್ಷನ್ ಇತ್ತು. ಆದರೆ ಕೂಡ ನೋಡ್ರಿಪ್ಪ, ನಾವು ಹೋಗ್ತಾ ಮಸ್ತಿ ಮಜಾಕ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ನನಗೆ ನೋಡಿದ್ರೆ ಫ್ರೆಂಡ್ಸು ಚಕ್ರ ಬರತೈತೆ. ಸ್ವಲ್ಪ ಚೆನ್ನಾಗಿದೆ ಫ್ರೆಂಡ್ಸ್, ಆಮೇಲೆ ಎಷ್ಟು ವಾಮಿಟ್ ಥರ ಆಗ್ತಾಯಿತ್ತು. ಒಂದು ಸೈಡ್ ನಮ್ಮ ರಿಮ್ಷಾ ನೋಡಿದ್ರೆ, ನಮ್ಮ ರಿಮ್ಷಾಗೂ ವಾಮಿಟ್ ಆಯ್ತು ರೀ 1-2 ಸಾರಿ. ಆಗಿದ ತಕ್ಷಣ ಮತ್ತೆ ಗಾಡಿ ಓಡಿಸ್ತಾ ಇದ್ದಲ್ಲ ಆ ಹುಡುಗ ಅಂತ ಯಾರೋ ಹೇಳಿದಾರಂತೆ ಅವರಿಗೆ, ವಾಮಿಟ್ ಆದರೆ ಐಸ್ ಕ್ರೀಮ್ ತಿಂದರೆ ಕಮ್ಮಿ ಆಗುತ್ತಾ ಅಂತ ಹೇಳ್ಬಿಟ್ಟು ನಮ್ಮ ರಿಮ್ಷಾಗೆ ಐಸ್ ಕ್ರೀಮ್ ಕೊಡಿಸಿದ್ರು ಅವರು. ಆಯ್ತು ಅಂತೇಳ್ಬಿಟ್ಟು ಐಸ್ ಕ್ರೀಮ್ ಅವ್ರಿಗೂ ನಾನು ತಿಂದೆ. ಎಲ್ಲರೂ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಹೋಗ್ತಾ ಯಪ್ಪ, ವಾಮಿಟ್ ಅನ್ನೋದು ಫ್ರೆಂಡ್ಸು ಕಮ್ಮಿನೇ ಆಗ್ತಾಯಿಲ್ಲ. ಆ ಪರಿ ವಾಮಿಟ್ ನನಗೂ ಕೂಡ ಮತ್ತು ನಮ್ಮ ರಿಮ್ಷಾಗೂ ಕೂಡ. ನೋಡಿರಿ, ಎಷ್ಟು ಹೋಗೋ ದಾರಿ ಎಲ್ಲ ಈ ಥರ ಇದೆ ನೋಡಿರಿ, ಗಿಡಗಳು ಏನಂತಾರ ಇದೇ ಥರ ಇದೆ ಫುಲ್ ದಾರಿ ಪೂರ್ತಿ. ನನಗಂತೂ ಫುಲ್ ಟಯರ್ಡ್ ಆಗಿಬಿಡ್ತಾಯಿತ್ತು ಫ್ರೆಂಡ್ಸು, ವಾಮಿಟ್ ಮಾಡ್ಕೊಂಡು. ನಮ್ಮ ರಿಮ್ಷಾನು ಪಾಪ ಮುಖ ಸಣ್ಣಗಾಗ್ಬಿಟ್ಟಿತ್ತು. ಆಮೇಲೆ ತೋರಿಸ್ತೀನಿ ನೋಡಿರಿ ಯಾವ ಪರಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ನೋಡಿರಿ, ಹಲ್ಗವಂತ್ರಿ ನಾವು ಬಂದ್ವಿ ಫ್ರೆಂಡ್ಸ್. ನೋಡಿರಿ, ನಾನಿನ್ನು ಕಾರಲ್ಲಿ ಇದ್ದೀನಿ, ಯಾಕಂದರೆ ನಮ್ಮ ರಿಮ್ಷಾಗ ವಾಮಿಟ್ ಮಾಡ್ಕೊಂಡು ಭಾಳ ಸುಸ್ತಾಗ್ಬಿಟ್ಟಾಳ್ರಿ. ಅದಕ್ಕೆ ನಮ್ಮ ರಿಮ್ಷಾಗ ಎತ್ಕೊಂಡು ಕುಂತಿದ್ದೆ ನಾನು. ಮತ್ತು ಇಲ್ಲಿ ನೋಡಿರಿ, ಫಸ್ಟ್ ಅಪ್ಪಾಜಿಗೆ ಇಳಿಸ್ತಾ ಇದ್ದೀವಿ ವೀಲ್ ಚೇರ್ ತೊಗೊಂಡ್ಬಂದು. ಮತ್ತು ಹಾಸ್ಪಿಟಲ್ ಹೊರಗಡೆಯಿಂದ ಹೆಂಗೈತೆ ಏನೆಲ್ಲ ತೋರಿಸ್ಬೇಕಂತಂದರೆ ಟೈಮೇ ಇದ್ದಿದ್ದಿಲ್ಲ ಫ್ರೆಂಡ್ಸು. ನಾವು ಹೋಗೋಷ್ಟಿಗೆ 5:30 ಆಗಿಬಿಟ್ಟಿತ್ತು. ಡಾಕ್ಟ್ರ್ ಇದ್ದಾರೆ ಇಲ್ಲ ಅನ್ನೋ ಥರ ಫುಲ್ ಟೆನ್ಷನ್ ಇತ್ತು. ಅದೇ ನಮಗೆ. ಅದರಿಂದಾಗಿ ಫಟಾಫಟ್ ಮತ್ತು ವೀಲ್ ಚೇರ್ ತೊಗೊಂಡ್ಬಂದು ಅಪ್ಪಾಜಿ ಕುಂದರಿಸ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿರಿ, ಇದೇ ಹುಡುಗ ನೋಡಿರಿ ನಮಗೆ ತುಂಬ ಸಾರಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ನೋಡಿರಿ, ಹೊರಗೆ ಈ ಥರ ಇದೆ ಫ್ರೆಂಡ್ಸ್. ನಾನಂತರ ಸ್ವಲ್ಪ ಫ್ರೆಶ್ ಅಪ್ ಆದೆ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿರಿ, ಹಾಸ್ಪಿಟಲ್ ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿರಿ, ಇದ್ದಾರಂತೆ ಡಾಕ್ಟ್ರು, ಬೇಗ ಹೋಗ್ರಿ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ಇನ್ನೊಂದು ಅರ್ಧ ತಾಸು ಇರ್ತಾರಂತ. ನಮ್ಮ ಹುಡುಗಿ ಮುಖ ನೋಡಿರಿ ಹೆಂಗೆ ಎಳೆದ್ಬಿಟ್ಟೈತೆ. ಆವಾಗಲೇ ಐಸ್ ಕ್ರೀಮ್ ತಿನ್ನುವಾಗ ಹೆಂಗಿದ್ಲಲ್ಲ, ಇವಾಗ ನೋಡಿರಿ ಫುಲ್ ಆಕೆಗೆ ವಾಮಿಟ್ ಆಗ್ತಾಯಿದೆ ಫ್ರೆಂಡ್ಸ್. ಅದರಿಂದಾಗಿ ಮತ್ತು 11 ಗಂಟೆಗೆ ಬಂದಿದ್ದು ನಾವು, ಊಟನೂ ಮಾಡಿಲ್ಲ ಏನಿಲ್ಲ ಫ್ರೆಂಡ್ಸ್.
ಎಲ್ಲೇ ನಿಂತರೆ ಮತ್ತು ಯಾಕಂದರೆ ಗಾಡಿ ನಿಂದ್ರಿಸಿ ಊಟ ಮಾಡಕ್ಕೆ ಹೋದರೆ ಮತ್ತು ಇಲ್ಲಿ ಡಾಕ್ಟ್ರ್ ಹೋಗ್ಬಿಡ್ತಾರಲ್ರಿ, ಅದರಿಂದಾಗಿ ನಾವು ಹಂಗೆ ಕಂಟಿನ್ಯೂ ಜರ್ನಿ ಚಾಲೂನೇ ಇತ್ತು ನೋಡಿರಿ. ಮತ್ತು ಇಲ್ಲಿ ನೋಡಿರಿ ಅಂದರೆ ಇದು ಚರ್ಚ್ ರೀ, ಚರ್ಚಲ್ಲಿ ಹಾಸ್ಪಿಟಲ್ ಮಾಡಿರೋದು ನೋಡಿರಿ. ತುಂಬಾ ದೊಡ್ಡದು ಹಾಸ್ಪಿಟಲ್ ಇದೆ ಫ್ರೆಂಡ್ಸ್ ಇದು. ಮತ್ತು ನೋಡಬೇಕು ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ಫುಲ್ ಜನ, ಎಷ್ಟು ಜನದ ಬಾಯಿಂದ ಕೇಳಿದ್ದೀವಿ ಫ್ರೆಂಡ್ಸ್, ಹಲ್ಗ ಕರ್ಕೊಂಡು ಹೋಗ್ರಿ, ಹಲ್ಗ ಕರ್ಕೊಂಡು ಹೋಗ್ರಿ ಅಂತ. ಕೆಲವೊಬ್ರಿಗೆ ಗೊತ್ತಿರುತ್ತಾ ಹಲ್ಗ ಅಂತಂದರೆ ಇಲ್ಲಿ ತುಂಬಾ ಸ್ಪೆಷಲ್ ಆಗಿರುತ್ತೆ, ಅಂದರೆ ಪ್ಯಾರಲೈಸ್ ಆಗಿದ್ದವ್ರಿಗಂತ. ಇಲ್ಲಿ ನೋಡಿರಿ ಈ ಸೈಡ್ ಆಗ ಚರ್ಚ್ ಇದೆ ನೋಡಿರಿ, ಇಲ್ಲಿ ಈ ಥರ ಚರ್ಚ್ ಇದೆ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಏನು ಗಾಡಿ ಈ ಕಡೆ ಸೈಡೆಲ್ಲ ಪಾರ್ಕಿಂಗ್ ಮಾಡಬಾರ್ದಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಮತ್ತು ಇವಾಗ ನಾನು ಟೋಕನ್ ತೊಗೊಳಕ್ಕಂತ ಹೋಗ್ತಾ ಇದ್ದೀನಿ ರೀ. ಟೋಕನ್ ತೊಗೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಡಿಸ್ಕೌಂಟ್ ಆಗ್ತಾಯಿತ್ತು ನೋಡ್ರಿ ಫ್ರೆಂಡ್ಸ್. ಇವಾಗ ಟೋಕನ್ ತೊಗೊಂಡು ಬಂದಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬೇರೆಯವರು ಹೋಗಿದ್ದಾರೆ ಅಲ್ಲಿ. 500 ರೂಪಾಯಿ ನೋಡ್ರಿ ಇಷ್ಟಕ್ಕೆ. ಈ ಅಂಕಲ್ದು ಹಿಂಗೆ ಆಗೈತೆ ನೋಡ್ರಿ ಫ್ರೆಂಡ್ಸ್. ಅಂದರೆ ನಮ್ಮ ಅಪ್ಪ ಸ್ವಲ್ಪ ಕುಂದ್ರದ ಥರನೂ ಆಗಿದ್ದಾರೆ. ಅದ್ರ ಬ್ಯಾಕ್ ಸಪೋರ್ಟ್ ಇದ್ರೆ ಅಷ್ಟೇ ಕುಂದಿರ್ತಾರೆ ಅಪ್ಪಾಜಿ. ನೋಡಿರಿ ನಮ್ಮ ರಿಮ್ಶಾಗ ವಾಮಿಟ್ ಮಾಡ್ಕೊಂಡು ಫುಲ್ ವೀಕ್ನೆಸ್ ಆಗ್ತಾಯಿದೆ ಫ್ರೆಂಡ್ಸು. ಕುಂದ್ರ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟೈತೆ, ಭಾಳ ನಿಶಕ್ತಿ ಆಗೈತೆ. ಮತ್ತು ಮಧ್ಯಾಹ್ನ ಊಟನೂ ಮಾಡಿಲ್ಲ ಫ್ರೆಂಡ್ಸ್. 11 ಗಂಟೆಗೆ ಊರು ಬಿಟ್ಟಿದ್ದಲ್ರಿ, ಅಲ್ಲಿಂದ ಬರೋಷ್ಟಿಗೆ 5:15 ಆಗೈತೆ. ಯಾಕಂದರೆ ಎಲ್ಲೂ ನಿಂದ್ರಿಸಿಲ್ಲ ಫ್ರೆಂಡ್ಸ್, ಗಾಡಿ ನಿಂದ್ರಿಸಿದ್ದು. ಮತ್ತು ಯಾಕಂದರೆ ನಾವು ಬರೋದು ಇನ್ನೊಂದು 10-15 ನಿಮಿಷ ಲೇಟ್ ಆಗಿದ್ದರೆ ಡಾಕ್ಟ್ರಿಗೆ ಹೋಗ್ತಿದ್ರಂತೆ ನೋಡಿರಿ. ಯಪ್ಪ ಕರೆಕ್ಟ್ ಟೈಮಿಗೆ ತಲುಪಿದ್ದೇ ಗ್ರೇಟ್ ಅಲ್ಲ ಫ್ರೆಂಡ್ಸ್. ಪಾಪ ಹುಡುಗ ಗಾಡಿನೂ ತುಂಬ ಚೆನ್ನಾಗಿ ಓಡಿಸಿದ್ದ ಫ್ರೆಂಡ್ಸು. ತುಂಬ ಫಾಸ್ಟ್ ಅಂದರೆ ಫಾಸ್ಟ್. ಟೈಮ್ ಸರಿಯಾಗಿ ನಾವು ಮುಟ್ಟಬೇಕು, ಆಮೇಲೆ ಬೇಕಾದರೆ ಊಟ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾವು ಕರೆಕ್ಟ್ ಟೈಮಿಗೆ ಬಂದಿದ್ವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇನ್ನೊಬ್ಬರು ಪೇಷಂಟ್ ಒಳಗಡೆ ಇದ್ದಾರೆ ಫ್ರೆಂಡ್ಸ್, ಅದಕ್ಕೋಸ್ಕರ ಮತ್ತು ಇಲ್ಲಿ ನಿಂತ್ಕೊಂಡಿದ್ವಿ. ಇಲ್ಲಿ ನೋಡಿರಿ ಇವಾಗ ಡಾಕ್ಟ್ರು ಇದು ಫೋಟೋ ಹೊಡ್ಕೊಳ್ರಿ, ಯಾಕಂದರೆ ಇದು ಅಪ್ಪಾಜಿಗೆ ಕೈಗೆ ಇದು ಈ ಥರ ಬೆಲ್ಟ್ ತೊಗೋಬೇಕಂತ್ರಿ, ಅದಕ್ಕೋಸ್ಕರ. ಮತ್ತು ಡಾಕ್ಟ್ರ್ ಏನೆಲ್ಲ ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅಂತ ಕೇಳ್ರಿ ನೀವೇ. अक्टूबर 7 को ओके हाँ लास्ट टाइम 2.5 months ये 2.5 month से हाथ काम नहीं कर रही। ये जॉइंट रहती नीचे आ गई ऐसा। हाँ सर, ऐसे छुआ देखा तो समझ में आती ऐसा निकाल के चेक करो। इससे ऐसा नहीं जाएगा। वो बेल्ट जो दिखाया बेल्ट, अच्छा ये बेल्ट, वो बेल्ट ऐसा ऊपर करके ऐसा रखना। अच्छा अभी भी घर में चेयर में बैठने के टाइम में ये हाथ अच्छा ऐसा नहीं तो ऐसा छोड़ दिया तो ऐसा नीचे जाते ही रहती है। बेल्ट बोल दीजिए आप। बेल्ट फिजियोथेरेपी करना, मालिश ऑयल देते, ऑयल से मालिश करना, ओके सब करना, सब खिलाना, सब खिलाना। कुछ प्राइस तब तक ये नहीं है, सब खिलाओ, सब खिलाओ। शुगर पेशेंट है तो शुगर नहीं खाओ, शुगर नहीं बोले तो सब खाओ। फर्स्ट BP टैबलेट, बेल्ट, मसाज, फिजियोथेरेपी सब करके 1 महीने के बाद लेकर घर में कैसा करने का तरीका बताओ। वैसे कर लेते तो तुम्हारा हाथ है नहीं, हाथ है ये वजन को नीचे होता, थोड़ा हड्डी का सर का नीचे, इसमें तुम्हारा हाथ उठाते दर्द होता नहीं, ये हड्डी सर की होता है। वो एक बेल्ट लिख के दिए हैं, लिख को दिए, फोटो मार लिया। तो बेल्ट मार को ऐसा हाथ हमें रखना हो, चेयर के ऊपर रखेगा, ढीला छोड़ते देखो, वजन को नीचे उतारो हाथ ऐसा नहीं, छोड़ बोल ऐसा गिरता है नहीं तुम्हारे क्या तो यहाँ बंद छोड़ेंगे, बनने के बाद ये हाथ में कंटिन्यू कुछ रखना नहीं, बोले तुम पूरा हाथ नीचे का छोड़ता ऐसा बोले ठीक है। अच्छा लो क्या तुम्हारा तकलीफ है सभी दवा लिख को दिए यहाँ भी लिखिए। ಮೆಡಿಕಲ್ ಕಾಯವಾ ಇಲ್ಲಿ ನೋಡ್ರಿ, ಮೆಡಿಕಲ್ ಎಲ್ಲೈತಿ ಯಾವುದೇನೈತಿ ಎಲ್ಲ ನಾವು ಅಪ್ಪಾಜಿನೇ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಹಾಂ ಯಾ ಹೇ ಆ ಕಡೆ ಹೊರಗಡೆ ಹೋಗ್ಬೇಕು ನಂತರ ನೋಡ್ರಿ. ನನ್ನ ಮಗಳು ವಾಂತಿ ಮಾಡ್ಕೊಂಡು ಬಿಟ್ಟಾಳ.
ಜಿಂಗ್ ಜಿಂಗ್ ಪಪ್ಪ ಕಣ್ ಜಿಂಗ್ ಇಲ್ಲಿ ನೋಡ್ರಿ ಅಪ್ಪಾಜಿಗೆ ಗ್ಲುಕೋಸ್ ಬಾಟ್ಲಿ ಏರಿಸ್ತಾರಂತ್ರಿ. ಒಂದೇ ಒಂದು ಸಣ್ಣದು ಇರ್ತೈತ, ಅದು ಒಂದು ರೆಡ್ ಕಲರ್ ಇಂಜೆಕ್ಷನ್ ಇರ್ತೈತಂತ್ರಿ ಶಕ್ತಿದು. ಅದು ಏರಿಸ್ಬೇಕಂತ, ಅದರಿಂದಾಗಿ ಅದು ಏರಿಸಿದ ನಂತರ ಮತ್ತೆ ಮನೆಗೆ ಹೋಗ್ಬೋದು ಅಂತ ಹೇಳಿದರು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸು, ಮೆಡಿಕಲ್ ಬಂದಿದ್ದೀನಿ. ನೋಡಿರಿ ಎಷ್ಟೊಂದು ಟ್ಯಾಬ್ಲೆಟ್ಸು, ಸಿರಪ್ಪು, ಮಸಾಜ್ ಆಯಿಲು ಇವೆಲ್ಲ ತೊಗೋಬೇಕಾಯಿತು ಫ್ರೆಂಡ್ಸು. ಇದು ಭಾಳನೇ ಕಾಸ್ಟ್ಲಿ ಐತೆ ಫ್ರೆಂಡ್ಸ್. ಕೇಳಿದ್ರೆ ಏನಂತೀರ, ಅಷ್ಟು ಕಾಸ್ಟ್ಲಿ ಐತೆ. ಮತ್ತು ದುಡ್ಡು ಇದ್ದವರೇ ಬರ್ಬೇಕು ನೋಡಿರಿ ಫ್ರೆಂಡ್ಸು. ದುಡ್ಡು ಇಟ್ಕೊಲಾರ್ದಂಗೆ ಬಂದರೆ ಇಷ್ಟು ದೂರ ಬಂದು ವೇಸ್ಟ್ ಆಗುತ್ತಾ. ಮತ್ತು ನೋಡಿರಿ ಚರ್ಚ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದು ಮೆಡಿಕಲ್ ಪಕ್ಕಕ್ಕೆ ಇದೆಲ್ಲ ಇರೋದು. ನೋಡಿರಿ ನಮ್ಮ ರಿಮ್ಶಾ ನೋಡ್ತಾ ಇದ್ದಾಳೆ, ಎಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ ಚೆನ್ನಾಗಿ ಅನಿಸ್ತಾ ಇದೆ ಫ್ರೆಂಡ್ಸ್ ನೋಡೋಕೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆನೇ ಕ್ರಿಸ್ಮಸ್ ಹಬ್ಬ ಇದ್ದಿದ್ದು, ಅದಕ್ಕೋಸ್ಕರ ಇಷ್ಟೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ನೋಡಿರಿ ನಮ್ಮ ರಿಮ್ಶಾ ತುಂಬ ಖುಷಿ ಪಡ್ತಾ ಇದ್ಲು ಇದೆಲ್ಲ ನೋಡಿಬಿಟ್ಟು. ಮತ್ತು ನಮ್ಮ ರಿಮ್ಶಾಗೆ ಒಂದು ಫೋಟೋ ಇಳಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಕೂಡ ಇಳಿಸಿದ್ದೆ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿರಿ ಇವಾಗ ಮೆಡಿಸನ್ ಎಲ್ಲ ತೊಗೊಳೋದಾಯಿತು, ಹೆಂಗೆ ತೊಗೋಬೇಕು ಎಲ್ಲ ಹೇಳಿಕೊಟ್ರು. ಇವಾಗ ನೋಡಿರಿ ಇವಾಗೆ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತು ಹೋಗ್ತಾ ಇವಾಗ ದಾರಿಯಲ್ಲಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ರೀ. ಬಹಳನೇ ಹಸು ಆಗ್ತಾ ಇದೆ ಎಲ್ಲರಿಗೂ ಕೂಡ. ಫಸ್ಟ್ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕಪ್ಪ, ನಮ್ಮ ಮಗಳಿಗೆ ಬಹಳನೇ ಹಸು ಆಗ್ತಾಯಿತ್ತು. ಅನಿವಾರ್ಯ ನೋಡಿ ಫ್ರೆಂಡ್ಸು, ಅಪ್ಪಾಜಿಗೋಸ್ಕರ ಇಷ್ಟೆಲ್ಲ ನಾವು ಕಷ್ಟಪಟ್ಟು ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ನಾವು ಅಪ್ಪಾಜಿಗೋಸ್ಕರ ಆದಷ್ಟು ದುವಾ ಮಾಡಿರಿ, ಬೇಗ ಆರಾಮಾಗಲಿ ಅಂತ. ಮತ್ತು ಫ್ರೆಂಡ್ಸು, ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಮುಂದಿನ ಹೊಸ ವ್ಲಾಗಿನ ಜೊತೆ ನಿಮಗೆ ಸಿಗ್ತೀನಿ. ಹಾಗೆ ಎಲ್ಲರಿಗೂ ಕೂಡ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ, ಮತ್ತು ಅಲ್ಲಾ ಹಾಫೀಸ್.